ನನ್ನ ದೇವರೇ, ಒಡೆಯನೇ, ನಿನ್ನನ್ನು ಘನಪಡಿಸುವೆನು, ನಿನ್ನ ನಾಮವನ್ನು ಯುಗಯುಗಾಂತರಗಳಲ್ಲಿಯೂ ಕೊಂಡಾಡುವೆನು. ಶನಿವಾರ 27 ಜುಲೈ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ 22 ಅಧ್ಯಾಯದ 11 ವಚನ. ನನ್ನ ಮಗನೇ, ನೀನು ಕೃತಾರ್ಥನಾಗುವಂತೆಯೂ ನಿನ್ನ ದೇವರಾದ ಯೆಹೋವನು ನಿನ್ನ ವಿಷಯದಲ್ಲಿ ಮಾಡಿದ ವಾಗ್ದಾನದ ಪ್ರಕಾರ ನೀನು ದೇವಾಲಯವನ್ನು ಕಟ್ಟುವಂತೆಯೂ ಆತನು ನಿನ್ನ ಸಂಗಡ ಇರಲಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ತಂದೆ ತಾಯಿಗಳು ಮಕ್ಕಳಿಗೆ ತಮ್ಮ ಜವಾಬ್ದಾರಿ ಮತ್ತು ತಾವು ಮಾಡಬೇಕಾದಂಥ ಕೆಲಸದಲ್ಲಿ ಅವರು ಯಶಸ್ಸಾಗಬೇಕಾದರೆ, ಕೃತಾರ್ಥರಾಗಬೇಕಾದರೆ ದೇವರು ಅವರ ಜೊತೆಯಲ್ಲಿ ಇದ್ದಾಗ ಮಾತ್ರ ಅದು ಸಾಧ್ಯ ಎಂಬಂಥದ್ದನ್ನು ತಿಳಿಯಪಡಿಸಬೇಕು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರು ಸಂಗಡ ಇದ್ದಲ್ಲಿ ಸಫಲನಾಗುವಿ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ದಾವೀದನು ತನಗೆ ಬಹಳ ಇಷ್ಟವಾದಂಥ, ತಾನು ಕನಸು ಕಂಡಂಥ, ಹಂಬಲಿಸಿದಂಥ ದೇವಾಲಯವನ್ನು ಕಟ್ಟಬೇಕೆಂಬುದಾಗಿ ಆಲೋಚಿಸಿದಾಗ ದೇವರು ನಿರಾಕರಿಸಿದನು. ಕಾರಣ, ದಾವೀದನು ಯುದ್ಧ ಮಾಡಿ ಅನೇಕ ಜನರು ಸಂಹರಿಸಲ್ಪಟ್ಟಿದ್ದರೂ ರಕ್ತ ಅವನ ಕೈ ಮೇಲಿತ್ತು. ಅದಕ್ಕೆ ದೇವರು ದಾವೀದನಿಗೆ, ನೀನು ಕಟ್ಟಲಾಗದು, ನಿನ್ನ ಮಗನಾದಂಥ ಸೊಲೊಮೋನನು ಕಟ್ಟುತ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದನು. ಇದನ್ನು ದಾವೀದನು ಸೊಲೊಮೋನನಿಗೆ ತಿಳಿಸುವಾಗ, ಒಬ್ಬ ವ್ಯಕ್ತಿ ಜವಾಬ್ದಾರಿಯನ್ನು, ತಾನು ಮಾಡಬೇಕಾದಂಥ ಕಾರ್ಯವನ್ನು ಮಾಡುವಾಗ ಅದರಲ್ಲಿ ಕೃತಾರ್ಥನಾಗಬೇಕಾದರೆ ಅಥವಾ ಯಶಸ್ಸನ್ನು ಕಾಣಬೇಕಾದರೆ ದೇವರು ಅವನ ಸಂಗಡ ಇರುವಂಥದ್ದು ಅಗತ್ಯ. ದೇವರು ನಮ್ಮ ಸಂಗಡ ಇಲ್ಲದೆ ಹೋದಾಗ ನಾವು ಯಶಸ್ಸು ಪಡೆದರೂ ಅದು ನಿಲ್ಲದೆ ಹೋಗಬಹುದು, ಅರ್ಥ ಇಲ್ಲದೆ ಹೋಗಬಹುದು. ಆದರೆ ದೇವರು ನಮ್ಮ ಸಂಗಡ ಇರುವಾಗ ಯಶಸ್ಸು ಖಂಡಿತ. ಆ ಯಶಸ್ಸಿನಲ್ಲಿ ಎಲ್ಲಾ ರೀತಿಯಲ್ಲೂ ಆಶೀರ್ವಾದ ಎಂಬುದಾಗಿ ನಾವು ಮಕ್ಕಳಿಗೆ ತಿಳಿಸುವಂತವರಾಗಬೇಕು. ಕರ್ತನಲ್ಲಿ ಪ್ರಿಯರೇ, ಅನೇಕರು ನಾವು ಯಶಸ್ಸನ್ನು ಸಾಧಿಸಬೇಕೆಂಬುದಾಗಿ ಇರುತ್ತೇವೆ. ನಮ್ಮ ಜ್ಞಾನ, ಬಲ, ಬುದ್ಧಿ, ಶಕ್ತಿ ಯಾವುದೂ ಕೂಡ ನಮ್ಮನ್ನು ಆ ಒಂದು ಸ್ಥಿತಿಗೆ ನಡೆಸುವುದಿಲ್ಲ. ದೇವರು ನಮ್ಮ ಸಂಗಡ ಇರುವಾಗ ಎಂಥ ಎಲ್ಲ ಸವಾಲುಗಳು ಬಂದರೂ ದೇವರು ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡುತ್ತಾನೆ. ಕರ್ತನೇ ದಯಾಮಯ ಸ್ವಾಮಿ, ನಿನ್ನ ಕಾರ್ಯವನ್ನು, ನೀನು ಕೊಟ್ಟಂತ ಜವಾಬ್ದಾರಿಗಳನ್ನು ಮಾಡುವಾಗ ಬರುವಂತೆ ಎಲ್ಲಾ ಸವಾಲುಗಳನ್ನು ಎದುರಿಸಿ ನಿನ್ನ ಸಹಾಯದಿಂದ ಕಾರ್ಯವನ್ನು ಸಾಧಿಸಲಿಕ್ಕಾಗುವಂತ ಕೃಪೆಗೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.